ಸನ್ಮಾನ್ಯ ಸಭಾಪತಿಗಳೇ, 330 ಕೆಳಗಡೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅಭಿನಂದಿಸಿ, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಒಳಪಡುವ ಸಂತ್ರಸ್ತ ರೈತ ಕುಟುಂಬಗಳಿಗೆ ಪುನರ್ವಸತಿ ಮತ್ತು ಮೂಲಭೂತ ಸೌಕರ್ಯವನ್ನು ಒದಗಿಸಲು ಸರ್ಕಾರ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಪ್ರಸ್ತಾಪಿಸುವುದು. ಹೇಳ್ರಿ, ಮಾತಾಡಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಮುಳುಗಡೆ ಆಗ್ತಕ್ಕಂಥ ಗ್ರಾಮಗಳ ಸಂತ್ರಸ್ತ ಕುಟುಂಬಗಳ ಬಗ್ಗೆ ನಾನು ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸಿದ್ದೇನೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾಳ ದೊಡ್ಡದಾಗಿರ್ತಕ್ಕಂಥ ಒಂದು ಯೋಜನೆ ಇದು. ಈ ಯೋಜನೆ ಕೆಳಗಡೆ ಭಾಳಷ್ಟು ಗ್ರಾಮಗಳು ಮುಳುಗಡೆ ಆಗಿದ್ದಾವೆ. ಹಂತ ಹಂತವಾಗಿ 1 ಮತ್ತು 2ನೇ ಹಂತದಲ್ಲಿ ಸುಮಾರು 176 ಗ್ರಾಮಗಳು ಮುಳುಗಡೆಯಾಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ 136 ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ಅದರ ಜೊತೆಯಲ್ಲಿ 3ನೇ ಹಂತದ ಕಾಮಗಾರಿಯನ್ನು ಇವತ್ತು ತೆಗೆದುಕೊಂಡಾಗ 519.6 ರಿಂದ 524.256 ಮೀಟರ್ಗೆ ಎತ್ತರವನ್ನು ಮಾಡಿದಾಗ ಸುಮಾರು 20 ಗ್ರಾಮಗಳು ಮುಳುಗಡೆ ಆಗ್ತಾ ಇದ್ದಾವೆ. ಅದರ ಜೊತೆಯಲ್ಲಿ ಬಾಗಲಕೋಟೆ ಬಾಗಲಕೋಟೆ ನಗರವೂ ಕೂಡ ಮತ್ತಷ್ಟು ಭಾಗಶಃ ಮುಳುಗಡೆ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಸುಮಾರು ಬಾಗಲಕೋಟೆಯಿಂದ 2500 ಕುಟುಂಬಗಳು, ಅಂದರೆ ಅಷ್ಟು ಮನೆಗಳು, 20 ಗ್ರಾಮಗಳ ಮಧ್ಯದಲ್ಲಿ 23,000 ಕುಟುಂಬಗಳು ಇವತ್ತು ಸ್ಥಳಾಂತರವಾಗಬೇಕಾಗಿದೆ. ಒಟ್ಟಿನಲ್ಲಿ 25,000 26,000 ಕುಟುಂಬಗಳನ್ನು 3ನೇ ಹಂತಕ್ಕೆ ಸ್ಥಳಾಂತರ ಮಾಡಿ 20 ಪುನರ್ವಸತಿ ಕೇಂದ್ರಗಳಲ್ಲಿ ಅವರ ಶಾಶ್ವತವಾಗಿರ್ತಕ್ಕಂಥ ನೆಲೆಯನ್ನು ಸ್ಥಾಪಿಸಬೇಕಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ಕಾರ ಏನೇನು ಕ್ರಮ ತೆಗೆದುಕೊಂಡಿದೆ ಅಂತಕ್ಕಂಥ ವಿಚಾರವನ್ನು ಕೇಳಿದಾಗ ಸನ್ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಇವತ್ತು ಆ 20 ಪುನರ್ವಸತಿ ಕೇಂದ್ರಗಳ ಪೈಕಿ ಇನ್ನೂ 13 ಪುನರ್ವಸತಿ ಕೇಂದ್ರಗಳ ಭೂ ಸ್ವಾಧೀನ ಪ್ರಕ್ರಿಯೆ ಇವತ್ತು ಚಾಲ್ತಿಯಲ್ಲಿದೆ ಹೊರತಾಗಿ ಯಾವುದೇ ಆಗ್ತಾ ಇಲ್ಲ. ಕಳೆದ 15 ವರ್ಷದ ಅವಧಿಯಲ್ಲಿ ಈ 13 ಗ್ರಾಮಗಳಿಗೆ ಭೂ ಸ್ವಾಧೀನ ಮಾಡಿಕೊಳ್ತಾ ಇದ್ದಾರೆ. 3-4 ವರ್ಷದ ನಂತರ ಅದು ವಿಶೇಟ್ ಆಗಿ ರದ್ದಾಗ್ತದೆ, ಮತ್ತೆ ಭೂ ಸ್ವಾಧೀನ ಮಾಡಿಕೊಳ್ತಾರೆ, ಮತ್ತೆ ವಿಶೇಟ್ ಆಗ್ತದೆ. ಆ 13 ಪುನರ್ವಸತಿ ಕೇಂದ್ರಗಳ ರೈತರು ಕಳೆದ 15 ವರ್ಷಗಳಿಂದ ಆ ಭೂಮಿಯಲ್ಲಿ ಯಾವುದೇ ಬಿತ್ತನೆಯನ್ನು ಮಾಡಿಲ್ಲ. ಅವ್ರಿಗೆ ಅವಾರ್ಡು ಆಗ್ತಾಯಿಲ್ಲ, ಐತೀರ್ಪು ಆಗ್ತಾಯಿಲ್ಲ. ಆದರೆ 7 ಪುನರ್ವಸತಿ ಕೇಂದ್ರಗಳನ್ನು ಭೂ ಸ್ವಾಧೀನ ಮಾಡಿಕೊಂಡು ಪರಿಹಾರ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ. ಉಳಿದಿರ್ತಕ್ಕಂಥ 13 ಪುನರ್ವಸತಿ ಕೇಂದ್ರಗಳನ್ನ ಯಾವ ಕಾಲಮಿತಿಯೊಳಗೆ ನೀವು ಭೂ ಸ್ವಾಧೀನ ಮಾಡಿ ಆ ಸಂತ್ರಸ್ತರಿಗೆ ಪರಿಹಾರ ಕೊಡಬೇಕು ಒಂದು ಭಾಗ. ಆ 20 ಗ್ರಾಮಗಳಿಗೆ ಕಟ್ಟಡಗಳಿಗೆ ಇವತ್ತಿಗೂ ಮೌಲ್ಯಮಾಪನ ಆಗ್ತಾಯಿಲ್ಲ. ಕುಂದುರ್ಗಿ ಅಂತಕ್ಕಂಥ ಒಂದು ಗ್ರಾಮ ಮುಳುಗಡೆ ಆಗ್ತಕ್ಕಂಥದ್ದು. ಆ ಗ್ರಾಮದ ಮನೆಗಳನ್ನು 3 ಬಾರಿ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ, 3 ಬಾರಿ ಮೌಲ್ಯಮಾಪನ ಮಾಡಿದ್ದಾರೆ. 3 ಬಾರಿ ಕೂಡ ಆ ನೋಟಿಫಿಕೇಷನ್ ಡಿನೋಟಿಫಿಕೇಷನ್ ಆಯಿತು, ಕಾಲಮಿತಿಯೊಳಗೆ ವಿಶೇಟ್ ಆಯಿತು. ಆ ಸಂತ್ರಸ್ತರು ದುಡ್ಡು ಬರ್ತಾ ಇದೆ, ನಮ್ಮನೆ ಕಟ್ಟಡ ದುಡ್ಡು ಬರ್ತಾ ಇದೆ ಅಂತೇಳಿ ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಅವರಿಗೆ ಪರಿಹಾರ ಯಾವಾಗ ಕೊಡೋದು, ಆ ಸಂತ್ರಸ್ತ ಮನೆಗಳಿಗೆ ಪುನರ್ವಸತಿ ಯಾವಾಗ ಕಲಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ 13 ಗ್ರಾಮಗಳ ಪರಿಸ್ಥಿತಿ ಇದೆ. ಮುಧೋಳದಲ್ಲಿ ಜಮೀನು ಭೂ ಸ್ವಾಧೀನ ಮಾಡಿದ್ದಾರೆ, ಬಾಗಲಕೋಟೆ ಅಕ್ಕಪಕ್ಕದಲ್ಲಿ ಭೂ ಸ್ವಾಧೀನ ಮಾಡಿದ್ದಾರೆ. ಕಾಲಮಿತಿಯೊಳಗೆ ಅದು ವಿಶೇಟ್ ಆಗ್ತಾ ಇದೆ. ರೈತರಿಗೆ ಬಿತ್ತಲಿಕ್ಕೂ ಆಗೋದಿಲ್ಲ, ಬೆಳಿಲಿಕ್ಕೂ ಆಗೋದಿಲ್ಲ, ಭೂ ಸ್ವಾಧೀನ ಪರಿಹಾರವೂ ಇಲ್ಲ. ಈ 20 ಗ್ರಾಮಗಳ ಪರಿಸ್ಥಿತಿ ಸನ್ಮಾನ್ಯ ಸಭಾಪತಿಗಳೇ ಭಾಳಷ್ಟು ಶೋಚನೀಯವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆ 20 ಗ್ರಾಮಗಳಿದ್ದಾವೆ. ಇದ್ದು ಮನೆ ರಿಪೇರಿ ಮಾಡ್ಕೋಬೇಕು, ನಾವು RCC ಹಾಕ್ಕೋಬೇಕು, ಮನೆ ರಿನೋವೇಷನ್ ಮಾಡ್ಕೋಬೇಕು ಅಂದ್ರೆ ಇಲ್ಲ ಮುಳುಗಡೆ ಆಗ್ತದೆ, ಮನೆಗೆ ಏನು ಮಾಡೋದಿಲ್ಲ, ಮುಳುಗಡೆ ಆಗ್ತದೆ, ಏನು ಮಾಡೋದಿಲ್ಲ ಅಂತಕ್ಕಂಥ ವಿಚಾರ ಆ ಗ್ರಾಮಗಳಲ್ಲಿ ಬರ್ತಾ ಇದೆ. ಶಾಲೆ ಕಾಲೇಜುಗಳನ್ನು ಕಟ್ಟಬೇಕಾದ್ರೆ ಮುಳುಗಡೆ ಗ್ರಾಮ ಪರಿಹಾರ ಕೊಡಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ, ಅನುದಾನ ಒದಗಿಸಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ನಿಟ್ಟಲ್ಲಿ ಕಳೆದ 20 ವರ್ಷಗಳಿಂದ ಇವತ್ತು ರೈತರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಸನ್ಮಾನ್ಯ ಸಭಾಪತಿಗಳು ಇದಕ್ಕೆ ಸಮಯವನ್ನು ಕೊಡಬೇಕು. ಭಾಳ ಬೃಹದಾಕಾರವಾಗಿರ್ತಕ್ಕಂಥ ಉತ್ತರ ಕೊಟ್ಟ ಮೇಲೆ ಹೇಳ್ತಾ ಇದ್ದೆ ಮಾಡಿ. ಸರಿ, ಉಪಮುಖ್ಯಮಂತ್ರಿ ಆಗ್ಬೋದು ಸರ್. ಅಧ್ಯಕ್ಷರೇ, ಭಾಳ ಡೀಟೇಲ್ ಆಗಿ ನಮ್ಮ ಹನುಮಂತ್ ನಿರಾಣಿ, ರುದ್ರಪ್ಪ ನಿರಾಣಿ ಸಾಹೇಬರು ಭಾಳ ಡೀಟೇಲ್ ಆಗಿ ಅವರು ಪೂಜಾರು 20 ಸತಿ ನಾನು ಕೇಳಿರ್ಬೇಕು. ನಾವು ಭಾಳ ಡೀಟೇಲ್ ಆಗಿ ಹೇಳಿದ್ದೀನಿ, ಅವರು ಕೂಡ ಭಾಳ ಮಾಹಿತಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಇದನ್ನ ಇಟ್ಕೊಂಡು ಮುಂದಕ್ಕೆಲ್ಲ ಮಾಡ್ಬೋದು. ಸೊ ಪ್ರತಿ ಹಂತದಲ್ಲೂ ಕೂಡ ಏನೇನು ಆಗ್ಬೋದು ಅಂತ. ನೆಕ್ಸ್ಟು ಈಗ ಮೊನ್ನೆ ತಾನೇ ಅವ್ರಿಗೂ ಗೊತ್ತಿದೆ, ಕ್ಯಾಬಿನೆಟಲ್ಲಿ ರೈತರಿಗೆ ಏನೇನು ಮಾಡೋದು ಅಂತ. ಇದನ್ನು ರಿಹ್ಯಾಬಿಟೇಷನ್ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದೀವಿ. ಇದಕ್ಕೇನಾದ್ರು, ಯಾಕೆಂದರೆ ಸ್ವಲ್ಪ ಮಿಸ್ಯೂಸ್ ಜಾಸ್ತಿ ಆಗಿತ್ತು. ತೀರ್ಪು ಬರಬೇಕಾದ್ರೆ ಸ್ವಲ್ಪ ಎಲ್ಲ ಹೈ ರೇಟು 13 ಕೋಟಿ 14 ಕೋಟಿ 15 ಕೋಟಿ ಎಲ್ಲ ಹಾಕ್ಬಿಟ್ಟಿದ್ರು ಅಂತೇಳಿ ಇಟ್ಟಿದ್ದೀವಿ. ಸೊ 519 ರಿಂದ 525ವರೆಗೆ ಅದಕ್ಕೆ ಏನು ಇಶ್ಯೂಸ್ ಇದೆ ಅಂತ ಅಂದ್ಬಿಟ್ಟು ಈಗ ನಾನು ಆಗಲೇ ಹೇಳಿದೆ.
ನಾನು ಎಚ್ ಕೆ ಪಾಟೀಲ್ರು ಎಂ ಬಿ ಪಾಟೀಲ್ರು 3 ಜನನು ಡೆಲ್ಲಿಗೆ ಇದೇ ವಿಚಾರಕ್ಕೆ ಹೋಗ್ತಾ ಇದ್ದೀವಿ ಅಂತೇಳಿ. ಸೊ ಗೆಜೆಟ್ ಬರಲಿ. ಈ ಮಧ್ಯೆ ಏನೇನು ತಮಗೆ ಪ್ರಾಬ್ಲಮ್ ಇದೆ ಅಂತ ತಾವೇನು ನನ್ನ ಗಮನ ಈಗ ಸೆಳೆದಿದ್ದೀರಿ, ಅದ್ರ ಬಗ್ಗೆ ಏನೆಲ್ಲ ಯಾರಿಗೆ ಕೊಡಬೇಕು, ಯಾರು ನ್ಯಾಯಬದ್ಧವಾಗಿ ಕಳ್ಕೊಂಡಿದ್ದಾರೆ ಅವ್ರಿಗೆಲ್ಲ ಕೊಡೋಂಥ ವ್ಯವಸ್ಥೆನ ಮಾಡ್ತೀವಿ. 20 ಗ್ರಾಮಗಳು ಹೊಸದಾಗಿ ತೆಗೆದುಕೊಳ್ತಕ್ಕಂಥ ಪುನರ್ವಸತಿ ಕೇಂದ್ರಗಳಿಗೆ ಮೂಲಭೂತ ಸೌಕರ್ಯವನ್ನು ಆದಷ್ಟು ಬೇಗನೆ ಮಾಡಬೇಕು ಅಂತಕ್ಕಂಥ ಕಳಕಳಿ ವಿನಂತಿ. ಯಾಕಂದ್ರೆ ನಾವು ಮುಳುಗಡೆ ಆಗಿ ಆ ಪ್ರದೇಶಕ್ಕೆ ಹೋಗ್ತೀವಿ, ಅಲ್ಲಿ ನಾವು ಬದುಕು ಕಟ್ಟಿಕೊಳ್ಬೇಕಾದ್ರೆ ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆ ಇದ್ದರೆ ಹಳೆ ಗ್ರಾಮದಿಂದ ಸ್ಥಳಾಂತರ ಆಗೋದು ಭಾಳ ಕಷ್ಟ ಆಗ್ತದೆ. ಆ 1 ಮತ್ತು 2ನೇ ಹಂತದಲ್ಲಿ 176 ಗ್ರಾಮಗಳು ಏನು ಮುಳುಗಡೆ ಆಗಿದ್ದಾವೆ, ಅವನು ಇನ್ನಷ್ಟು ಪುನಶ್ಚೇತನ ಮಾಡಬೇಕಂದ್ರೆ ಅದು ಭಾಳ ಅಧೋಗತಿಯಲ್ಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ. ಕೆಲವೊಂದು ಗ್ರಾಮಗಳಿಗೆ ಇವತ್ತಿಗೂ ಸನ್ಮಾನ್ಯ ಸಭಾಪತಿಗಳಿಗೆ ಸ್ಮಶಾನ ಕೊಡಲಿಕ್ಕಾಗಿಲ್ಲ ನಮ್ಮ ಸರ್ಕಾರಕ್ಕೆ. ನಾವು ಒಂದೇ ಸರ್ಕಾರ ಅಂತ ಹೇಳ್ತಾ ಇಲ್ಲ, 30 ವರ್ಷಗಳಿಂದ ಪುನರ್ವಸತಿ ಕೇಂದ್ರಗಳಾಗಿದ್ದಾವೆ, ಸ್ಮಶಾನ ಜಾಗ ಇಲ್ಲ. ರೈತರು ಅನುಕೂಲಸ್ಥರು ತಮ್ಮ ಹೊಲಗಳಲ್ಲಿ ಸ್ಮಶಾನ ಜಾಗವನ್ನು ಮಾಡ್ಕೊಳ್ತಾ ಇದ್ದಾರೆ. ಬಡವರು, ದಲಿತರು, ಹಿಂದುಳಿದವರಿಗೆ ಭೂಮಿ ಇಲ್ಲದೆ ಇರತಕ್ಕಂಥವರು ತಮ್ಮ ತೀರ್ಕೊಂಡಾಗ ಆ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಮಾಡಲಿಕ್ಕೂ ಕೂಡ ಸ್ಥಳ ಇರದೇ ಇರತಕ್ಕಂಥ ಪುನರ್ವಸತಿ ಕೇಂದ್ರಗಳು ಇದ್ದಾವೆ. ನಾಗರಿಕ ಸಮಾಜದಲ್ಲಿ ನಾವು ಪುನರ್ವಸತಿ ಕೇಂದ್ರಗಳಲ್ಲಿ ಸ್ಮಶಾನ ಜಾಗ ಕೊಡೋದಿಲ್ಲ ಅಂತಂದ್ರೆ ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ವಿಚಾರ ಮಾಡಬೇಕು. ಸನ್ಮಾನ್ಯ ಸಭಾಪತಿಗಳೇ, ನಾವು ಆಸ್ತಿ ಹೊಲ ಮನೆ ಅಷ್ಟೇ ಕಳ್ಕೊಳ್ಳೋಂಗ ಇಡೀ ಸರ್ವಸ್ವವನ್ನು ಕಳೆದುಕೊಂಡಿದ್ದೀವಿ, ಸಂಬಂಧವನ್ನು ಕಳೆದುಕೊಂಡಿದ್ದೀವಿ, ಮಠ ಮಂದಿರಗಳನ್ನು ಕಳೆದುಕೊಂಡಿದ್ದೀವಿ. ನಿರ್ಗತಿಕರಾಗಿ ದೇಶದ ಹಿತರಕ್ಷಣೆಗಾಗಿ ನಾವು ಡ್ಯಾಮ್ ಕಟ್ಟಲಿಕ್ಕೆ ಅವಕಾಶವನ್ನು ನಮ್ಮ ಸಂತ್ರಸ್ತರು ಕೊಟ್ಟಿದ್ದಾರೆ. ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ಬೇಕು. ಕಳೆದ 30 ವರ್ಷಗಳಿಂದ ಆಗ್ತಾ ಇಲ್ಲ ಸನ್ಮಾನ್ಯ ಸಭಾಪತಿಗಳೇ. ಭಾಳಷ್ಟು ನೋವಿನಲ್ಲಿ ಸಂತ್ರಸ್ತರಿದ್ದಾರೆ. ಅವರು ಶಾಶ್ವತವಾಗಿ ಲೇಬರ್ ಓರಿಯೆಂಟೆಡ್ ಇಂಡಸ್ಟ್ರಿಗಳು ಬರಬೇಕು, ಅಲ್ಲಿ ಉದ್ಯೋಗ ಕಲ್ಪಿಸಿಕೊಡ್ಬೇಕು. ಮಹಿಳೆಯರು ಪುನರ್ವಸತಿ ಕೇಂದ್ರದಿಂದ ಬೇರೆ ಕಡೆ ಟಮ್ಟಮ್ದಲ್ಲಿ ಹೋಗ್ತಾ ಇದ್ದಾರೆ. ಬೀಳಿಗೆಯಲ್ಲಿ 14 ಪುನರ್ವಸತಿ ಕೇಂದ್ರ ಒಂದೇ ಕಡೆ ಇದ್ದಾವೆ ಸನ್ಮಾನ್ಯ ಸಭಾಪತಿಗಳೇ. ಕನಿಷ್ಠ 20 ಟಮ್ಟಮ್ಗಳಲ್ಲಿ ಬೇರೆ ಸ್ಥಳಗಳಿಗೆ ದುಡಿಲಿಕ್ಕೆ ಹೋಗ್ತಾ ಇದ್ದಾರೆ. ತಿಂಗಳಲ್ಲಿ ಒಂದಾದರೂ ಟಮ್ ಆಕ್ಸಿಡೆಂಟ್ ಆಗಿರ್ತಾರೆ, 2-3 ಸಾವು ನೋವುಗಳಾಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನು? ನಾವು ಡ್ಯಾಮ್ ಕಟ್ಟಿ ಅವರಿಗೆ ನಿರ್ಗತಿಕರನ್ನಾಗಿ ಮಾಡಿದ್ದಕ್ಕೆ. ಇದಕ್ಕೆ ಶಾಶ್ವತವಾಗಿ ಒಂದು ಉದ್ಯೋಗ ಕಲ್ಪಿಸಿಕೊಡ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ರೊಕ್ಕ ರೂಪಾಯಿ ನಾವು ಕೊಡ್ತೀವಿ, ಅದು ಉಳಿಯೋದಿಲ್ಲ. ಆದರೆ ಉದ್ಯೋಗವನ್ನು ಕಲ್ಪಿಸ್ತಕ್ಕಂಥದ್ದನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಮಗೆ ಇವತ್ತು ಸದನ ದೇವ್ರು ಸಿಕ್ಕಂಗಾಗಿದೆ. ಅವ್ರ ಮುಂದೆ ನಮ್ಮ ಅಳಲನ್ನು ತೋಡಿಕೊಳ್ಳೋದ್ರ ಮುಖಾಂತರ ನಮ್ಮ ಕಣ್ಣೀರನ್ನು ಒರೆಸ್ತಾರೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದು ಒಂದು ದಿವಸ ಹೇಳಿದ್ರೆ ಮುಗಿಲಾರ್ದ ಕತೆ, ಇದು ಹರಿ ಕತೆ ಇದ್ದಂಗೆ ಆಗಿದೆ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ. ಸನ್ಮಾನ್ಯ ಸಭಾಪತಿಗಳೇ, ಆ 20 ಗ್ರಾಮಗಳ ಕಟ್ಟಡಗಳ ಬೆಲೆ ನಿರ್ಧಾರ ಆಗಬೇಕು, ಪುನರ್ವಸತಿ ಆಗಬೇಕು. ಈಗಾಗಲೇ ಇರ್ತಕ್ಕಂಥ ಹಳೆಯ 176 ಕುಟುಂಬ 176 ಗ್ರಾಮಗಳಂದರೆ 10 ಲಕ್ಷ ಕುಟುಂಬಗಳು ಸ್ಥಳಾಂತರಗೊಂಡಿದ್ದಾವೆ ಸನ್ಮಾನ್ಯ ಸಭಾಪತಿಗಳೇ. ಅವ್ರ ಬದುಕು ಕೂಡ ಶೋಚನೀಯಾಗಿದೆ. ನ್ಯಾಯಯುತವಾಗಿರ್ತಕ್ಕಂಥ ಬೆಲೆ ಕೊಡಬೇಕು. ಸಕಾಲದಲ್ಲಿ ಅವರಿಗೆ ಮಕ್ಕಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡ್ಬೇಕು. ನಮಗೆ ರಿಸರ್ವೇಷನ್ದಲ್ಲಿ 5% ಇದೆ, ಸಂತ್ರಸ್ತರಿಗೆ 5% ರಿಸರ್ವೇಷನ್ ಸಿ ಮತ್ತು ಡಿ ದರ್ಜೆಯವ್ರಿಗೆ ಕೊಟ್ಟಿದ್ದೀರಿ. ಬಿ ದರ್ಜೆಯವರಿಗೆ ಯಾಕೆ ನಮಗೆ ಸಂತ್ರಸ್ತರಿಗೆ ರಿಸರ್ವೇಷನ್ ಕೊಡಬಾರ್ದು? ಭೂಮಿಯನ್ನು ಕಳೆದುಕೊಂಡವ್ರಿಗೆ ಸ್ಟಾಂಪ್ ಡ್ಯೂಟಿ ಎಕ್ಸಾಮ್ಷನ್ ಇದೆ. 5 ವರ್ಷದ ಉತ್ತರ ಹೇಳಿ ಅವರು. ಸರ್, ನಾವು ಎಲ್ಲಿ ಹೇಳ್ಬೇಕು ಸರ್? ಇದನ್ನೆಲ್ಲ ನಿಮ್ಮ ಮುಂದೆ ಹೇಳಬೇಕು. ಆಯ್ತು, ಈಗ ಗೊತ್ತಿದೆ, ನನಗೂ ಗೊತ್ತಿದೆ. ತಾವು ಕೂಡ ಆ ಭಾಗದಿಂದ ಬಂದವರು, ತಾವು ಕೂಡ ಸಂತ್ರಸ್ತರು. ಒಂದು ರೀತಿಯಿಂದ ತಾವು ಬೆಳಕು ಚೆಲ್ಲಬೇಕು ಅಂತಕ್ಕಂಥ ಕಳಕಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮ್ಮ ಸ್ಟಾಂಪ್ ಡ್ಯೂಟಿ ಎಕ್ಸಾಮ್ಷನ್ ಸರ್ 5 ವರ್ಷ ಕೊಡ್ತಾ ಇದ್ದಾರೆ. ನಮ್ಮ ಭೂಮಿ ಕಳೆದುಕೊಂಡಿರ್ತಿದ್ವಿ, ಅದಕ್ಕೆ ಎಷ್ಟು ದುಡ್ಡು ಬರ್ತದೆ, 5 ವರ್ಷ ಎಕ್ಸಾಮ್ಷನ್ ಕೊಡ್ತಾರೆ. ದಯವಿಟ್ಟು ಅದನ್ನು 10 ವರ್ಷ ಮಾಡಬೇಕು. ಎಚ್ ಕೆ ಪಾಟೀಲ್ ಸಾಹೇಬ್ರಿದ್ದಾಗ ಅದನ್ನು 5 ವರ್ಷ ಮಾಡಿಕೊಟ್ಟಿದ್ದೀರಿ, ಅದನ್ನು 10 ವರ್ಷಕ್ಕೆ ಮುಂದುವರಿಸ್ಕೊಡಿ. ಯಾವ ಸಂತ್ರಸ್ತ ಅದನ್ನು ಭೂಮಿ ಕಳೆದುಕೊಂಡಿರ್ತಾನೆ ಫ್ರೀ ಆಗಿ ರಿಜಿಸ್ಟ್ರೇಷನ್ ಮಾಡಕ್ಕೆ 5 ವರ್ಷ 10 ವರ್ಷ ಮಾಡಿಕೊಡಿ. ಸಿ ದರ್ಜೆ ನೌಕರಿದಾರ ಬಿ ದರ್ಜೆ ರಿಸರ್ವೇಷನ್ ಕೊಡಿ ಸರ್. ಉಪಮುಖ್ಯಮಂತ್ರಿ ಉತ್ತರ ಹೇಳಿ. ಅಧ್ಯಕ್ಷೆ, ಭಾಳ ಡೀಟೇಲ್ ರಿಪ್ಲೈ ನಮ್ಮ ನಿರಾಣಿ ಹನುಮಂತರಾವ್ ರುದ್ರಪ್ಪನವ್ರಿಗೆ ಕೊಟ್ಟಿದ್ದೀವಿ. ಬಟ್ ಅವ್ರದ್ದು ಕನ್ಸರ್ನ್ ಇದೆ. ಅವ್ರ ಕನ್ಸರ್ನ್ಗೆ ನಾನು ಅವ್ರಿಗೆ ಅಭಿನಯಿಸ್ತೀನಿ. ಇಲ್ಲಿ ಏನಪ್ಪ ಅಂತಂದರೆ 20 ಗ್ರಾಮದ್ದು ಯಾಕೆ ಇವೆಲ್ಲ ಸರ್ಕಾರದಲ್ಲಿ ದೊಡ್ಡ ಗೊಂದಲದಲ್ಲಿ ನಾವೆಲ್ಲ ಇದ್ದೀವಿ ಅಂತಂದರೆ, ಎನ್ಹಾನ್ಸ್ಮೆಂಟ್ ಆಫ್ ಏನು ಒಂದು ಮಾಡಿಬಿಟ್ರು ಈ ಒಂದು ಪ್ರದೇಶಕ್ಕೆ. ಕೋರ್ಟ್ಗೆ ಹೋಗಿ ಬೇರೆ ಕಡೆ ಹೋಗಿ 1 ಎಕರೆ ಜಮೀನು ಕಳ್ಕೊಂಡವ್ರಿಗೆ 13-14 ಕೋಟಿ ರೂಪಾಯಿ ಕೊಟ್ಬಿಟ್ರು. 14 ಕೋಟಿ ರೂಪಾಯಿ ಅವನು ಕೊಟ್ಟು ತಿರ್ಗಾ ನಾವು ಕರ್ಕೊಬಂದು ಇವ್ರ ಜಾಗ ಕೊಟ್ಟು ಇವ್ರಿಗೆ ಇದನ್ನು ಮಾಡಿ. ಸೊ ಇದೆಲ್ಲ ಸ್ವಲ್ಪ ದೊಡ್ಡ ಇಶ್ಯೂಸ್ ಆಗೋಗಿದೆ. ಸೊ ಅದಕ್ಕೆ ಈಗ ಫಸ್ಟು ನಾವು ಮೊನ್ನೆ ಕ್ಯಾಬಿನೆಟಲ್ಲಿ ಇವ್ರದೆಲ್ಲ ಒತ್ತಡದ ಮೇಲೆ
40 ಲಕ್ಷ 30 ಲಕ್ಷ ತೀರ್ಮಾನ ಮಾಡಿದ್ವಿ. ಇವ್ರಿಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕು. ರಿಹ್ಯಾಬಿಲಿಟೇಷನ್ ಮಾಡೋದ್ ಬದಲು ದುಡ್ಡು ಕೊಟ್ಬಿಡೋಣ ಅನ್ನೋದು ಕೂಡ ಯೋಚನೆ ನಡೀತಾ ಇದೆ. ಸೊ ನಿಮ್ಮ ಹತ್ರ ನಾವು ಚರ್ಚೆ ಮಾಡ್ತೀವಿ ಅದಕ್ಕೆ. ಇನ್ಸ್ಟೆಡ್ ಆಫ್ ಬೇಕಿಂಗ್ ಸುಮ್ಮನೆ ಅದೊಂದು ದೊಡ್ಡ ಸ್ಕ್ಯಾಂಡಲ್ ಆಗೋದು, ಆ ಜಮೀನು ಪರ್ಚೇಸ್ ಮಾಡೋದು ಇವೆಲ್ಲ ಕೂಡ ಇದೆ. ಸೊ ನಿಮ್ಮನ್ನೆಲ್ಲ ಕರೆದು ಒಂದು ರೌಂಡ್ ನಾನು ಮಾತಾಡ್ತೀನಿ, ಮಾತಾಡ್ಬಿಟ್ಟು ವಿಲ್ ಟೇಕ್ ಎ ಡಿಸಿಷನ್. ನಿಮ್ಮ ಕನ್ಸೆಂಟ್ ಇದೆ, ಅವ್ರಿಗೆ ಏನಾರು ಕೊಡಬೇಕು. ಈ ಮಧ್ಯದಲ್ಲಿ ಈ ಆಂಧ್ರ ಗೌರ್ಮೆಂಟ್ ಅವರು ಸೆಂಟ್ರಲ್ ಗೌರ್ಮೆಂಟ್ ಒಂದು ಕಾಗದ ಬರೆದು ಬಿಟ್ಟಿದ್ದಾರೆ. ಈ ಥರ್ಡ್ ಏನು ಒಂದು 519ರಿಂದ 24 ಏರಿಸೋ ಜಾಗ ನೀವು ಪರಿಹಾರನೇ ಕೊಡಬಾರ್ದು, ನೀವು ನಿಲ್ಲಿಸಬೇಕು, ಲ್ಯಾಂಡ್ ಅಕ್ವಿಷನ್ ಹೋಗಬಾರ್ದು, ಆ ಏರಿಯಾಗೆ ಸಂಬಂಧಪಟ್ಟಂತೆ ಏನು ಕೆಲಸ ಮಾಡಬಾರ್ದು ಅಂತ ಕೂಡ ಬರೆದು ಬಿಟ್ಟಿದ್ದಾರೆ. ಸೊ ಅವರು ನಮಗೆ ಇದಕ್ಕೆ ರಿಪ್ಲೈ ಕೇಳಿದ್ದಾರೆ. ಅದಕ್ಕೆ ನಾನು HK ಪಾಟೀಲ್, MB ಪಾಟೀಲ್ ಮಂಗಳವಾರ ಹೋಗ್ತಾ ಇದ್ದೀವಿ. ವಿಲ್ ಫೈಂಡ್ ಔಟ್ ಸಮ್ ಸೊಲ್ಯೂಷನ್ ಫಾರ್ ದಿಸ್, ಟೇಕಿಂಗ್ ಆಲ್ ಆಫ್ ಯು ಇಂಟು ಕಾನ್ಫಿಡೆನ್ಸ್, ವಿಲ್ ಡೂ ಇಟ್. ಏನು ಆ ಬರೆದದ್ದೊಂದು ರಿಪೋರ್ಟ್ ನಮ್ಗೆ ಯಾರಿಗೂ ಸಿಕ್ಕಿಲ್ಲ. ಏನು ತಮಗೇನು ಬರೆದಿದ್ದಾರೆ ಅಂತ ಹೇಳಿದ್ರಲ್ಲ, ಕೇಂದ್ರ ಸರ್ಕಾರ ಬರೆದಿದೆ ಅಂತನೋ ಸ್ವಲ್ಪ ಇಲ್ಲ ಪ್ರತಿಭಟನೆ ಪ್ರಶ್ನೆ ಅಲ್ಲ. ಆ 20 ಗ್ರಾಮ ನಾವು ಕಳ್ಕೊಂಡಿದೆ, ಅಲ್ಲಿಂದ ಬಂದವರಿದ್ದೀವಿ, ನಾವು ಸಲಹೆ ಸೂಚನೆ ಕೊಡ್ತೀವಿ. ಈಗ ತಾವೇನೇನು ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗ್ತೀವಿ, ನಾವೆಲ್ಲ ಸಹಕಾರ ಕೊಡ್ತಾ ಬಂದಿದ್ದೀವಿ. ಸಮಸ್ಯೆ ಸೃಷ್ಟಿ ಹಂಗೆ ಉಳಿಬಾರ್ದು ಅಂತ. ನಾನು ಆದರೆ ಟುಡೇ ಈವ್ನಿಂಗ್ ಇಟ್ ಸೆಲ್ಫ್ ಅಲ್ಲಿ ಲೋಯರ್ ಹೌಸಲ್ಲಿ ಅಲ್ಲೋ ಒಂದು ಸ್ಟೇಟ್ಮೆಂಟ್ ಅಂದು ನಾನು ಮಾಡ್ತೀನಿ. ಒಬ್ಬರು ಧ್ವನಿ ಎತ್ತಲಿಲ್ಲ ಇಲ್ಲಿವರೆಗೂ, ನೀವಲ್ಲ ಪಾಪ MP ಗಳು ಏನು ಮಾಡೋದು? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.